ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ಹಾಗೂ ತಾಲೂಕಾ ಆಡಳಿತ ಹುನಗುಂದ, ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಕಾರ್ಯಾಲಯ ಮತ್ತು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಇವರ ಸಹಯೋಗದಲ್ಲಿ ದೇಶದ 18ನೇ ಲೋಕಸಭಾ ಚುನಾವಣೆ 2024ರ ನಿಮಿತ್ತ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3ರ ಮತದಾನದ ಜಾಗೃತಾಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ದಿನಾಂಕ ಏಪ್ರಿಲ್ 20, 2024ರಂದು ಮುಂಜಾನೆ 11 ಗಂಟೆಗೆ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ತಹಶೀಲ್ದಾರ್ ನಿಂಗಪ್ಪ ಬಿರಾದರರ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ತಾರಾಯಣರ ನೇತೃತ್ವದಲ್ಲಿ ರಿಬ್ಬನ ಕತ್ತರಿಸುವುದರ ಮುಖಾಂತರ ಹಾಗೂ ಹಸಿರು ನಿಶಾನೆ ತೋರುವುದರ ಮೂಲಕ ಜಾಥಾವು ಚಾಲನೆ ಪಡೆಯಿತು. ತಹಶೀಲ್ದಾರ ಬಿರಾದರರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕಾ ಚುನಾವಣಾ ಸ್ವೀಪ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ತಾರಾಯಣರು ಈ ಜಾಥಾದ ಉದ್ಘಾಟನೆ ಮತ್ತು ಆಶಾ ಕಾರ್ಯಕರ್ತರಿಗೆ ಪ್ರತಿಜ್ಞಾವಿಧಿ ಬೋಧನೆಯ ಪರ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಸಂಗಮೇಶ ಅಂಗಡಿರು ಮಾತನಾಡಿ, ಹುನಗುಂದ ಪಟ್ಟಣದಲ್ಲಿ ಚುನಾವಣೆಯಲ್ಲಿ ಮತದಾರರು ಕೇವಲ 67% ಮತದಾರರು ಮಾತ್ರ ಮತ ಚಲಾಯಿಸುತ್ತಿದ್ದಾರೆ. ಹಾಗಾಗಿ ಆಶಾ ಕಾರ್ಯಕರ್ತರಾದ ನೀವು ಹೆಚ್ಚಾಗಿ ಸಾರ್ವಜನಿಕರ ಮನೆಗೆ ಭೇಟಿ ನೀಡುತ್ತೀರಿ. ಆ ಕಾರಣದಿಂದ ಕಡ್ಡಾಯ ಮತದಾನ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ನೆರೆಹೊರೆಯವರಿಗೆ ಕಡ್ಡಾಯ ಮತದಾನ ಮಾಡಲು ಜಾಗೃತಪಡಿಸಿ ಮತಗಟ್ಟೆಗೆ ಕರೆತರುವ ಕೆಲಸ ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ದೇಶದ ಭವಿಷ್ಯವು ಭಾರತ ಪ್ರತಿ ಪ್ರಜೆಯ ಮತದಾನದಲ್ಲಿ ಅಡಗಿದೆ. ಆ ಕಾರಣಕ್ಕಾಗಿ ನಾವೆಲ್ಲ ಸೇರಿ ಹೆಚ್ಚೆಚ್ಚು ಮತದಾನವಾಗುವಂತೆ ಜಾಗೃತ ಮೂಡಿಸೋಣೆಂದು ಮನವಿ ಮಾಡಿದರು. ನಂತರ ತಹಶೀಲ್ದಾರ ಕಾರ್ಯಾಲಯದ ವರಣದಿಂದ ಹೊರಟ ಮತದಾನದ ಜಾಗೃಜಾಥವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿನ ಸಂಚರಿಸುತ್ತಾ ಹಾಗೂ ಎಂ ವೃತ್ತ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತ, ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಆವರಣ ಮತ್ತು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮಾನವ ಸರಪಳಿ ರಚನೆ ಮತ್ತು ಪ್ರತಿಜ್ಞಾಬೋಧನೆಯ ಮತದಾನ ಘೋಷಣೆ ಮೊಳಗಿಸುತ್ತಾ ಮತದಾನ ಮಾಡಲು ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಪಂಚಾಯತ ಸಹಾಯಕ ಅಧಿಕಾರಿಗಳಾದ ಕೃಷ್ಣಾಜಿ ಪವಾರರು ಮತ್ತು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಜಿಬಿ ಭದ್ರಣ್ಣವರರು ನಿರೂಪಿಸಿದರೆ, ಆರೋಗ್ಯ ಸಿಬ್ಬಂದಿಗಳು ಮತ್ತು ಪುರಸಭೆ ಸಿಬ್ಬಂದಿಗಳು ಸೇರಿದಂತೆ ತಾಲೂಕು ಪಂಚಾಯತ ಸಿಬ್ಬಂದಿಗಳು ಈ ಮತದಾನ ಜಾಗೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಮತ್ತು ಮುಕ್ತ, ನ್ಯಾಯಸಮ್ಮತ, ಶಾಂತಿಯುತ ಚುನಾವಣೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಜನಾಂಗ, ಜಾತಿ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ನನ್ನ ಮತ ಯೋಚಿಸಿ ಮತದಾನ ಮಾಡುವವನೇ ನನ್ನ ಮತ ಯೋಚಿಸಿ ಮತದಾನ ಮಾಡುವವನೇ ನನ್ನ ಮತ ಮಾಡುವವನೇ. ಬನ್ನಿ
ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವಂಥ ಸಮಯ. ಈ ಒಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೋಧಿಸಿ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಇವಾಗೆಲ್ಲ ಭೇಟಿ ನೀಡ್ತಾ ಇರ್ತೀರಾ, ಅವಾಗ ಅವ್ರ ಮನೆಯವರಿಗೆ ಹೇಳ್ಬೇಕು ಕಡ್ಡಾಯವಾಗಿ ಲೋಕಸಭೆ ಚುನಾವಣೆ ಇದೆ ಮೇ 7ಕ್ಕೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳಬೇಕು. ನೀವು ಅಬ್ಸರ್ವ್ ಮಾಡಬೇಕು ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಹೊರಗಡೆ, ಯಾಕಂದ್ರೆ ನಿಮಗೆ ಡೈಲಿ ಮನೆಗಳಿಗೆ ಭೇಟಿ ನೀಡ್ತಾ ಇರ್ತೀರಾ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟು ಓಟ್ಗಳಿದ್ದಾವೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಬೇರೆ ಕಡೆ ಎಲ್ಲರ ಅಂದರೆ ಕೆಲ್ಸಕ್ಕೆ ಹೋಗಿರೋರು ಇರ್ತಾರೆ, ಓದೋಕೆ ಹೋಗಿರೋರು ಇರ್ತಾರೆ, ದಯವಿಟ್ಟು ಅವ್ರ ಮನೆಯವರಿಗೆ ಹೇಳಬೇಕು. ಅವತ್ತಿನ ದಿವಸ ರಜಾ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಅವತ್ತಿನ ದಿವಸ ಎಲ್ಲ ನಿಮ್ಮ ಮನೆಯವರಿಗೆಲ್ಲ ಕರೆಸಿ ವೋಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ನೀವು ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು. ಅದು ನಿಮ್ಮ ಕರ್ತವ್ಯ ಆಗಿದೆ. ಆಯಿತಾ? ಓಕೆ, ಥ್ಯಾಂಕ್ ಯು. ಸೊ ಧೈರ್ಯದಿಂದ ಚಲಾವಣೆ ಮಾಡೋಣ ಅನ್ನುವಂಥದ್ದು. ಜೊತೆಗೆ ಯಾರೇ ಮತದಾನ ಹಾಕುವುದರಿಂದ ಉಳಿಬಾರ್ದು, ಹೊರಗುಳಿಬಾರ್ದು. ನಮಗೆ ಯಾರೂ ಬೇಕಾಗಿಲ್ಲ ಅಂದರೆ 3ನೇ ಊಟು ನೋಟ ಅಂತಿದೆ, ಅದಕ್ಕಾದ್ರೂ ಮತ ಹಾಕುವ ಮೂಲಕ 100ಕ್ಕೆ 100ರಷ್ಟು ಸೊ ಮತದಾನವನ್ನು ಮಾಡಬೇಕು ಅಂತ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮಗೆಲ್ಲ ಸಂದೇಶ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ ಈ ಜಾಥಾ ಮತ್ತೆ ಆರೋಗ್ಯ ಇಲಾಖೆಯವರೆಗೂ ಕೂಡ ಮುಂದುವರಿತದೆ. ತಾಲೂಕ್ ಪಂಚಾಯಿತಿ ನಂತರ ಆರೋಗ್ಯ ನಮ್ಮ ಮತ ಯೋಚಿಸ್ತೀವಿ, ದೇಶದ ಪ್ರಗತಿಗೆ ಮತದಾನ ಅವಶ್ಯ ಐತಿ. 5 ವರ್ಷಕ್ಕೊಂದು ಸಾರಿ ಚುನಾವಣೆ ಬರ್ತೈತಿ. 5 ವರ್ಷಕ್ಕೊಂದು ಸಾರಿ ಚುನಾವಣೆ ಬರ್ತೈತಿ. ದೇಶದ ಪ್ರಗತಿಗೆ ಮತದಾನ ಅವಶ್ಯ ಐತಿ. 1 ಸಾರಿ ಚುನಾವಣೆ ಪ್ರತಿಯೊಬ್ಬರನ್ನು ಮತದಾನ ಮಾಡಲು ಪ್ರತಿಬಿಂಬಿಸಬೇಕು. ಯಾರೂ ಮತದಾನ ವಂಚಿತರಾಗಬಾರ್ದು, ಎಲ್ಲರೂ ಮತದಾನ ಮಾಡಬೇಕು. ಯಾವುದೂ ಆಮಿಷ ಮತ್ತು ಜಾತಿ ಯಾವುದೂ ಇದಕ್ಕೂ ಒಳಪಡದೆ ಪ್ರತಿಯೊಬ್ಬರು ಬಂದು 18 ವರ್ಷದಿಂದ ಮೇಲ್ಪಟ್ಟ ಎಲ್ಲರೂ ಮತದಾನ ಹಕ್ಕುಗಳು ಪಡೆದವರು ಎಲ್ಲರೂ ಬಂದು ಮತದಾನ ಮಾಡಬೇಕು ಅಂತ ಅವಕಾಶವನ್ನು ನಮ್ಮ ಸರ್ಕಾರ ನಮಗೆ ಕೊಟ್ಟೈತಿ. ಅದನ್ನು ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಈ ತಾಲೂಕ್ ಪಂಚಾಯತಿ ನೀಡ್ರಿ ಅನ್ನುವಂಥ ಮಾತನಾಡಿದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ. ಸೊ ಈಗ ಮತ್ತೊಮ್ಮೆ ಮೇಡಮ್ ಅವರು ಮತ್ತೊಮ್ಮೆ ಪ್ರತಿಜ್ಞಾ ವಿಧಿಯನ್ನು ನಂಬ್ತಾ ಇದ್ದೀನಿ. ಮತ್ತೊಮ್ಮೆ